ಯಡಿಯೂರಪ್ಪನವರು ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಆದ ಬಳಿಕ ರಾಜಕೀಯದಲ್ಲಿ ಆದಂಥ ಮೇಲಾಟಗಳಲ್ಲಿ ಅವರ ನೆರವಿಗೆ ಅವರೊಬ್ಬರೇ ಇದ್ದಿತ್ತು. ಆದರೆ ಇವತ್ತು BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಅವರ ನೆರವಿಗೆ ಪಕ್ಷದಲ್ಲಿ ಯಾರಿಲ್ಲ ಅಂದರೂ ಕೂಡ ಯಡಿಯೂರಪ್ಪನವರವರೇ. ಇದು ವಿಜಯೇಂದ್ರ ಒಂದು ರೀತಿಯಲ್ಲಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಇದೇ ಕಾರಣಕ್ಕಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಜಂಟಿಯಾಗಿ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಜಗದೀಶ್ ಶೆಟ್ಟರ್ ಅವ್ರನ್ನ ಎತ್ತಾಕ ಬಂದರು. ಯಾರಿಗೂ ಗೊತ್ತಿಲ್ಲ, ನೇರವಾಗಿ ಪ್ರೆಸ್ ಮೀಟ್ ಮಾಡ್ದಾಲೇ ಗೊತ್ತು ಡೆಲ್ಲಿಲಿ ಏನಾಯಿತು ಅನ್ನೋದು. ಸ್ವತಃ ಜಗದೀಶ್ ಶೆಟ್ಟರ್ ಅವ್ರನ್ನೇ ನಾನು ಇಂಟರ್ವ್ಯೂ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಕಾಂಗ್ರೆಸ್ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ತಡೆಯೋ ಪ್ರಯತ್ನ ಮಾಡ್ತಿದ್ರೇನೋ, ಅವ್ರಿಗೆ ಗೊತ್ತಾಗೋಷ್ಟೊತ್ತು ನಾನು ಆಲ್ರೆಡಿ ಸೇರ್ಕೊಂಡಾಗಿತ್ತು ಅನ್ನೋ ಶಾಕಿಂಗ್ ಸ್ಟೇಟ್ಮೆಂಟು. ಹೀಗಾಗಿ BS ಯಡಿಯೂರಪ್ಪನವರು ಮತ್ತು BY ವಿಜಯೇಂದ್ರ ಅವರ ಲೆಕ್ಕಾಚಾರವನ್ನು ಯಾರೂ ಕೂಡ ಅಲ್ಲಗೆಳೆಯೋಕೆ ಅಥವಾ ಅದನ್ನು ಲೆಕ್ಕಾಚಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಚಾಪೆ ಕೆಳಗೆ ತೂರೋ ಪ್ರಯತ್ನ ಮಾಡಿದ್ರೆ ಅಪ್ಪ ಮಗ ರಂಗೋಲಿ ಕೆಳಗೆ ತೂರೋ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಅಮಿತ್ ಶಾ ಅವರೇ ನೇರವಾಗಿ ಫೋನ್ ಮಾಡಿಬಿಟ್ಟು ಬಂದ್ಬಿಡಿ ಶೆಟ್ಟರೆ ಅಂತ ಹೇಳಿರಲ್ಲ, ಫಸ್ಟು ಸಂಧಾನಕಾರರಾಗಿ ಇವರು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಬಳಿಕ ಎಲ್ಲವೂ ಚರ್ಚೆ ನಡೆದಿದೆ. ಇದೀಗ ಒಂದಷ್ಟು ಜನ BJPಯ ಮಾಜಿ ಶಾಸಕರುಗಳು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು, ಅದರಲ್ಲಿ ಸೇರ್ಕೊಂಡ್ರು. ಪೂರ್ಣಿಮಾ ಶ್ರೀನಿವಾಸು ಎಲ್ಲ ಸೇರ್ಕೊಂಡ್ರು ಕಾಂಗ್ರೆಸ್ಸಿಗೆ. ಆದರೆ BJPಯ ಹಾಲಿ ಶಾಸಕರು ಅಥವಾ BJPಯ ಮಾಜಿ ಶಾಸಕರು ಯಾರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ, ಅವರನ್ನು ಓಲೈಸುವ ಕೆಲಸವನ್ನು, ಅವರ ಮನವೊಲಿಸುವ ಕೆಲಸವನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಯಶಸ್ವಿಯಾಗಿ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಅದಾಗಲೇ ಆರಂಭಿಸಿದ್ದಾರೆ ಅನ್ನೋದು ಕೂಡ ತುಂಬಾ ಸತ್ಯಕ್ಕೆ ಹತ್ತಿರವಾದ ಮಾತು. BJPಲಿ ಯಾರು ಏನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು ಜನ ನಾವಿಲ್ಲಿ ನಿಂತ್ಕೊಂಡಿರದೆ ಯಡಿಯೂರಪ್ಪ ಅವರ ಮಾತಿಗೆ ಅಂತ ಎದೆ ತಟ್ಕೊಂಡು ಹೇಳುವಂಥ ನಾಯಕರಿದ್ದಾರೆ. ಅದರಲ್ಲಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ನಮಗೇನೇ ವ್ಯತ್ಯಾಸಗಳಾದರೂ ಯಡಿಯೂರಪ್ಪ ಅವ್ರ ಮಾತಿನ ಮೇಲೆ ನಾವು ನಿಂತಿದ್ದೀವಿ ಅಂತ ಅವರು ಬಹಿರಂಗವಾಗಿ ಹೇಳ್ತಾರೆ. ಇದೀಗ ಜಗದೀಶ್ ಶೆಟ್ಟರ್ ಅವರ ಡೆವಲಪ್ಮೆಂಟ್ ಬಳಿಕ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರನ್ನು ಕೂಡ ಅಲ್ಲೇ ಬೇಲಿ ಮೇಲೆ ಕುತ್ಕೊಬಿಟ್ಟವ್ರೆ. ಆ ಕಡೆ ಕಾರ್ಬಿಟ್ರೆ ಕಾಂಗ್ರೆಸ್ಸು, ಈ ಕಡೆಗೆ ಉಳ್ಕೊಬಿಟ್ರೆ BJP. ಇವರಿಬ್ಬರನ್ನು ತಡೆಯೋ ಕೆಲಸವನ್ನು, ಅಂದರೆ ಆ ಕಡೆ ಕಾರಬಾರ್ದು, ಅವರಿಬ್ಬರನ್ನು ತಡೆಯೋ ಕೆಲಸವನ್ನು, ಅವರಿಬ್ಬರ ಮನಸ್ಸನ್ನು ಓಲೈಸೋ ಕೆಲಸವನ್ನು, ಹಾಗೆ ಇನ್ನೊಂದಷ್ಟು ಜನ ನಾಯಕರುಗಳಿಗೆ ಯಾರಿಗೆಲ್ಲ ಬೇಸರವಿದೆ ಅವರೆಲ್ಲರನ್ನು ಕನ್ವಿನ್ಸ್ ಮಾಡೋ ಕೆಲಸವನ್ನು BY ವಿಜಯೇಂದ್ರ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳು. ಹೇಳ್ತಿರೋದು ಒಂದೇ ಮಾತು, 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡಬೇಕು. ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ BJP ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲರೂ ಸಾಥ್ ಕೊಟ್ಟರೆ ನಾವು ಆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀವಿ. ಸರಿ, ನಿಮಗೇನು? ಲೋಕಸಭಾ ಚುನಾವಣೆಯ ಬಳಿಕ ನಮ್ಮ ಕೈ ಹಿಡಿದವರ ಜೊತೆಯಲ್ಲಿ ನಾವು ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಮಗೇನು ಮಾಡಬೇಕೋ ಅದನ್ನು ಮಾಡ್ತೀವಿ. ಜಗದೀಶ್ ಶೆಟ್ಟರು ಮಾತಾಡ್ತಾ ಹೇಳ್ತಾರೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು BJPಗೆ ಮರಳಿದ್ದೇನೆ. ಹೌದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಅವ್ರು ಹೋಯ್ತಿರಲಿಲ್ಲ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದರೆ ಅವರು BJPಲೇ ಉಳ್ಕತ್ತಿದ್ರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಿದ್ದರೆ ಅವ್ರು ಹೋಗ್ಬಿಟ್ಟು ಸೋತ ಮೇಲೆ MLC ಆಗಬೇಕು ಅಂತ ಬಯಸ್ತಾ ಇರಲಿಲ್ಲ. ಸೋತ ಮೇಲೆ ಇಲ್ಲ ಬಿಡಿ ಸಿದ್ದರಾಮಯ್ಯನವರೇ, ಪರವಾಗಿಲ್ಲ, ಜನಾಶೀರ್ವಾದ, ಬಟ್ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋರು. ಈಗ ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ BJPಗೆ ಬಂದವರೇ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಏನೋ ಇರುತ್ತೆ. ಅದೇ ರೀತಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರು ಕೂಡ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರರ ಜೊತೆಯಲ್ಲೇ ಯಾರೆಲ್ಲ ಆ ಕಡೆಗೆ ಮನಸ್ಸು ಮಾಡ್ತಾವ್ರೆ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡಿಸೋ ಪ್ರಯತ್ನವನ್ನು ಮತ್ತು ವಿಶ್ವಾಸವನ್ನು ಅವರಲ್ಲಿ ತುಂಬೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಚರ್ಚೆ. ವೀಕ್ಷಕರೇ, ವಿಜಯೇಂದ್ರ ಅವರ ಕ್ಯಾಲಿಬರ್ ಬಗ್ಗೆ ಯಾರೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಆ ಕ್ಯಾಲಿಬರ್ಗೆ ಯಡಿಯೂರಪ್ಪ ಅನ್ನೋ ಅತಿ ದೊಡ್ಡ ಶಕ್ತಿ ಸೇರ್ಕತ್ತು ಅಂದರೆ ಅದೊಂಥರ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಅಥವಾ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪ್ರಧಾನಿ ಮೋದಿಗೆ ಅತಿ ದೊಡ್ಡ ಗಿಫ್ಟನ್ನು ಕೊಡಬಹುದಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.